ಕಾರಿನಲ್ಲಿ ಕೂತು ತನ್ನತ್ತ ವ್ಯಂಗ್ಯ ನಗು ಬೀರುತ್ತಿರುವ ಧನುಷ್ನನ್ನು ನೋಡುತ್ತಿದ್ದಂತೆ ಹೆದರಿ ನಡುಗಿಬಿಟ್ಟಿದ್ದರು ವಿನುತಾ. ಮತ್ತೆ ಅವರ ಜೀವನದಲ್ಲಿ ಧನುಷ್ ಎಂಬ ದುಷ್ಟ ಗ್ರಹ ವಕ್ಕರಿಸಲು ಎದುರುಗಡೆ ಬಂದು ನಿಂತಾಗಿತ್ತು. ಏನು ವಿನುತಾ ಮೇಡಮ್, ನನ್ನನ್ನು ಮರೆತು ಆರಾಮಾಗಿರೋ ಹಾಗಿದೆ? ಬರೋಬ್ಬರಿ 10 ವರ್ಷಗಳ ನಂತರ ಮತ್ತೆ ಬಂದು ನಿನ್ನ ಮುಂದೆ ನಿಂತಿದ್ದೀನಿ. ನನ್ನ ಕೆಲಸಗಳ ಮಧ್ಯ ನಿನ್ನನ್ನು ಮರ್ತೇ ಬಿಟ್ಟಿದ್ದೆ ನೋಡಿ. ಇಷ್ಟರ ತನಕ ನಿಮ್ಮೆಲ್ಲರ ಮೇಲಿನ ಕೋಪನ ನಿನ್ನ ತಂಗಿ ಮೇಲೆ ತೋರಿಸ್ಕೊತಿದ್ದೆ. ಇನ್ನು ಮುಂದೆ ನಿನ್ನ ಮತ್ತು ನಿನ್ನ ಮನೆಯವರ ಸರದಿ ಎಂದಿದ್ದ ಗತ್ತಿನಲ್ಲಿ ನಗುತ್ತಾ. ನನಗೆ ಏನು ಬೇಕಾದರೂ ಮಾಡು, ಆದರೆ ನನ್ನ ಕುಟುಂಬದವರಿಗೆ ಯಾವ ತೊಂದರೆ ಕೂಡ ಕೊಡಬೇಡ. ಈಗಾಗಲೇ ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದೀನಿ. ನನ್ನ ತಪ್ಪಿಗೆ ನನ್ನ ತಂಗಿ ದಿನನಿತ್ಯ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ನಿನ್ನ ತಂಗಿ ಧನ್ಯ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೆಯಾ? ನಿನಗೂ ಗೊತ್ತಲ್ವಾ ನಾನು ಮತ್ತು ಧನ್ಯ ಎಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿದ್ದು ಅಂತ. ಅವಳಿಗೆ ಶ್ರೀಕಾಂತ್ ಅವರನ್ನು ನೋಡಿದ ಕೂಡಲೇ ಲವ್ ಆಗಿದೆ. ನನಗೆ ಮತ್ತು ಶ್ರೀಕಾಂತ್ಗೆ ಇನ್ನು 2 ದಿನದಲ್ಲಿ ನಿಶ್ಚಿತಾರ್ಥ ಇದೆ ಅಂತ ಗೊತ್ತಿದ್ದು ಕೂಡ ಅವರನ್ನು ಲವ್ ಮಾಡ್ತಾಯಿದ್ದೀನಿ ಅಂತ ನನ್ನ ಎದುರೇ ಹೇಳಿದಾಗ ನನಗೆ ಹೇಗಾಗಿರ್ಬೋದು ಅಂತ ಯೋಚನೆ ಕೂಡ ಮಾಡಲಿಲ್ಲ ಅವಳು. ಶ್ರೀಕಾಂತ್ ಅವರಿಗೆ ಅವಳು ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಬೇಕು ಅಂತಲೇ ಆಕ್ಸಿಡೆಂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವಳ ತಪ್ಪು. ಅದು ಬಿಟ್ಟು ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೆಯಾ ಎಂದು ನೋವಿನಲ್ಲೇ ಪ್ರಶ್ನಿಸಿದರು ವಿನುತಾ. ಆದರೆ ಅವಳ ಮಾತು ಕೇಳಲು ಧನುಷ್ ಸಿದ್ಧವಿರಲಿಲ್ಲ. ನಿನಗೂ ಕೂಡ ಗೊತ್ತಿತ್ತು ತಾನೆ ನನ್ನ ತಂಗಿ ಎಷ್ಟು ಹಠಮಾರಿ, ಅವಳಿಗೆ ಬೇಕಾದ್ದು ಸಿಗದಿದ್ರೆ ಏನು ಬೇಕಾದರೂ ಮಾಡಿಕೊಡ್ತಾಳೆ ಅಂತ. ಶ್ರೀಕಾಂತನ ಬಿಟ್ಕೊಟ್ಟಿದ್ರೆ ಏನಾಗ್ತಿತ್ತು ನಿನಗೆ? ನನ್ನ ತಂಗಿಗೆ ಏನು ಕಮ್ಮಿ ಆಗಿತ್ತು ಅಂತ ನೀನು ಇಷ್ಟ ಇಲ್ಲ ಅಂತ ನಿರಾಕರಿಸಿದ ನಿನ್ನ ಗಂಡ. ಅವನು ಆ ಥರ ಹೇಳಿದಾಗ ನನ್ನ ಮುದ್ದುಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ನೀನು ಮತ್ತು ನಿನ್ನ ಗಂಡ ಒಮ್ಮೆಯಾದರೂ ಯೋಚನೆ ಮಾಡಿದ್ರಾ? ಸಾಯುವ ದಿನ ನನಗೆ ಫೋನ್ ಮಾಡಿ ಎಲ್ಲ ಹೇಳಿದ್ಲು. ನನ್ನ ಜೊತೆ ಮಾತಾಡ್ತಾ ಇರುವಾಗಲೇ ಆತ್ಮಹತ್ಯೆ ಮಾಡಿಕೊಂಡ್ಳು. ಆವತ್ತವಳ ನರಳಾಟ ಕಿರ್ಚಾಟ ಈಗಲೂ ಸಹ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸಿದ ಹಾಗಾಗುತ್ತೆ. ಅದಕ್ಕೆ ನಿಮ್ಮಿಬ್ಬರಿಗೂ ಶಿಕ್ಷೆ ಆಗಬೇಕು ಅಂತಾನೆ ನಿನ್ನನ್ನು ಮದುವೆ ಆಗಿ ಇಬ್ಬರನ್ನ ದೂರ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಆದರೆ ನಿನ್ನ ತಂದೆ ತಾಯಿ ಅವನ ಮನೆಯವ್ರಿಗೆಲ್ಲ ಒಟ್ಟಿಗೆ ಸೇರಿ ನೀನು ಮದುವೆ ಮನೆ ಬಿಟ್ಟು ಹೋಗುವಂತೆ ಮಾಡಿ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ರು. ಅದಕ್ಕೆ ನಿನ್ನ ತಂದೆ ತಾಯಿಯನ್ನು ಕೊಂದು ನಿನ್ನ ತಂಗಿಯನ್ನು ಮದುವೆ ಆಗಿ ಹಿಂಸೆ ಕೊಡ್ತಾ ಇದ್ದೀನಿ. ನಿಮ್ಮಿಬ್ಬರು ಮದುವೆ ಮಾಡಿಸಿದ ತಪ್ಪಿಗೆ ನಿನ್ನ ಮನೆಯವರಿಗೂ ಆದಷ್ಟು ಬೇಗ ಸಾವಿನ ಶಿಕ್ಷೆ ಕೊಡ್ತೀನಿ. ಹಾಗಂತ ಯಾವಾಗ ಅಂತ ಹೇಳೋಲ್ಲ, ಸರಿಯಾದ ಸಮಯ ನೋಡಿ ನನ್ನ ಸೇಡು ತೀರಿಸ್ಕೊತೀನಿ ಎಂದು ಹೇಳಿ ಡ್ರೈವರಿಗೆ ಕಾರ್ ಸ್ಟಾರ್ಟ್ ಮಾಡುವಂತೆ ಹೇಳಿ ಹೊರಟೇ ಬಿಟ್ಟನು. ಮನೆಗೆ ಬಂದ ಶ್ರೀಕಾಂತ್ ಅವರಿಗೆ ಕಂಡದ್ದು ಮಂಕಾಗಿ ಅಳುತ್ತಾ ಕುಳಿತ ಮಡದಿ. ಅವರ ಪಕ್ಕ ಹೋಗಿ ಕುಳಿತು ವಿನುತಾ ಅವರ ಕೈಯನ್ನು ಹಿಡಿದು, ವಿನು, ಯಾಕಮ್ಮ ಹೀಗೆ ಕೂತಿದೀಯಾ, ಸುಸ್ತಾಯ್ತಾ ಎಂದು ಅವರ ಮುಖ ನೋಡಿದರೆ ವಿನುತಾ ಅಳುತ್ತಾ ಶ್ರೀಕಾಂತ್ ಅವರ ಹೆಗಲಿಗೆ ಒರಗಿದರು. ರೀ, ಧನುಷ್ ಸಿಕ್ಕಿದ್ದ, ಅವನು ಯಾವುದನ್ನೂ ಮರೆತಿಲ್ಲ. ನಮ್ಮ ಮದುವೆ ಮಾಡಿದ ತಪ್ಪಿಗೆ ನಮ್ಮನ್ನೆಲ್ಲ ಸಾಯಿಸ್ತೀನಿ ಎಂದು ಹೆದರಿಸೋದ. ನಮ್ಮನ್ನು ಯಾರನ್ನೋ ಸುಮ್ಮನೆ ಬಿಡಲ್ಲ ಅಂತ ಹೇಳ್ದ. ನಾವು ಪ್ರೀತಿಸಿದ ತಪ್ಪಿಗೆ ಮನೆಯವರು ನಮ್ಮ ಮಕ್ಕಳು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಾನೇ ಸತ್ತರೆ ಆವಾಗಾದರೂ ಅವನ ಕೋಪ ಕಮ್ಮಿ ಆಗುತ್ತೇನೋ ಎಂದರು. ವಿನುತಾ ಅವರ ಬಾಯಿಗೆ ಕೈ ಅಡ್ಡ ಇಟ್ಟು, ವಿನು, ಹಾಗೆಲ್ಲ ಮಾತಾಡಬೇಡ. ನಿಂಗೇನಾದರೂ ಆದರೆ ನಾನು ಹೇಗೆ ಬದುಕಿರೋಕ್ಕೆ ಸಾಧ್ಯ? ಅದಕ್ಕೆ ನಾನು ನೀನು ಒಟ್ಟಿಗೆ ಸತ್ತೋಗ್ಬಿಡೋಣ. ಶ್ರೀಕಾಂತ್ ಅವರ ಮಾತು ಕೇಳಿ ವಿನುತಾ ಅವರ ಅಳು ಜೋರಾಯಿತು. ಶ್ರೀಕಾಂತ್ ಅವರನ್ನು ತಬ್ಬಿಕೊಂಡು, ರೀ, ನಿಮಗೇನೂ ಆಗಬಾರ್ದು, ಇಬ್ಬರೂ ಸಾಯೋದ ಬಗ್ಗೆ ಯೋಚನೆ ಮಾಡೋದೇ ಬೇಡ ಎಂದರು. ನೋಡು, ಈಗ ಮನೆಯವ್ರ ಹತ್ರ ಈ ವಿಷಯ ಹೇಳೋದೇ ಬೇಡ. ಶಾವಿ ಸೀಮಂತ ಆದಮೇಲೆ ಮುಂದೆ ಹೇಗೆ ಈ ಸಮಸ್ಯೆ ಬಗೆಹರಿಸೋದು ಅಂತ ಯೋಚನೆ ಮಾಡೋಣ. ನೀನು ಹೀಗೆ ಇದ್ದರೆ ಮಕ್ಕಳಿಗೆ ಡೌಟ್ ಬರುತ್ತೆ. ಆಮೇಲೆ ಎಲ್ರಿಗೂ ವಿಷಯ ಗೊತ್ತಾಗೋದು ಯಾವುದೂ ಬೇಡ. ಒಮ್ಮೆ ನಗ್ಬಿಡು ವಿನು. ನೀನು ನಗ್ತಾ ಇದ್ದರೆ ಮಾತ್ರ ನಾನು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಎಂದು ಹೇಳುವ ಮೂಲಕ ಸಮಾಧಾನ ಮಾಡಿದರು. ಆದರೆ ಮುಂದೆ ತಮಗೆ ಸಮಸ್ಯೆ ಬಗೆಹರಿಸಲು ಸಮಯವೇ ಸಿಗುವುದಿಲ್ಲ ಎಂಬ ಸಣ್ಣ ಸುಳಿವು ಅವರಿಗೆ ಇರಲಿಲ್ಲ. ಮನೆಯವರೆಲ್ಲ ಇಬ್ಬರು ಕೆಲಸದವರನ್ನು ಮನೆಯಲ್ಲಿ ನಿಲ್ಲಿಸಿ ಬೆಂಗಳೂರಿಗೆ ಹೊರಟು ನಿಂತರೆ
ನಾಯಿ ಬೆಕ್ಕುಗಳು ಸಪ್ಪಗಾಗಿ ಕುಳಿತಿದ್ದವು. ದನಗಳು ಕಣ್ಣೀರು ಸುರಿಸುತ್ತಿದ್ದವು. ಅವುಗಳಿಗೆ ಈಗಾಗಲೇ ಸಾವಿನ ಸೂಚನೆ ಸಿಕ್ಕಿದೆ ಎನ್ನುವ ರೀತಿ ಇತ್ತು ಮೂಕ ಪ್ರಾಣಿಗಳ ರೋದನೆ. ಯಾಕಮ್ಮ ಗಂಗಾ, ಸೌಮ್ಯ ಅಳ್ತಾ ಇದ್ದೀರಾ? ಬೇಗ ಬಂದ್ಬಿಡ್ತೀವಿ ಎಂದು ರಾಜೀವ್ ಅವರು ಅವುಗಳನ್ನು ಸಮಾಧಾನ ಮಾಡಿದರೂ ದನಗಳ ಕಣ್ಣಿನಲ್ಲಿ ನೀರು ಬರುವುದು ನಿಂತಿರಲಿಲ್ಲ. ಆಕಾಶ್ ತನ್ನ ಬಾಲಭಾಷೆಯಲ್ಲಿ ಅಂಬಾ ಅಲ್ಬೇದ ಬೇದ ಬತ್ತಿನಿ ಎಂದು ದನಗಳ ಕಣ್ಣೀರು ಒರೆಸಿ ಅವುಗಳ ಹಣೆಗೆ ಮುತ್ತಿಟ್ಟು ಸಮಾಧಾನ ಮಾಡಿದ. ಪಾಪ, ಅವರಿಗೆ ಯಾರಿಗೂ ಅರಿವೇ ಇರಲಿಲ್ಲ ಮುಂದೆ ಬರುವುದು ತಾವಲ್ಲ, ತಮ್ಮ ದೇಹ ಮಾತ್ರ ಎನ್ನುವುದು. ಮಗ ಚಿಕ್ಕವನಾಗಿದ್ದರಿಂದ ಎಲ್ಲರೂ ರಾತ್ರಿ ಬಸ್ಸಿನಲ್ಲಿ ಹೊರಟಿದ್ದರು. ಶ್ರುತಿಗೆ ಸ್ಲೀಪರ್ ಕೋಚ್ ಬಸ್ಸಿನ ಮೊದಲ ಪ್ರಯಾಣ. ಮೇಲಿನ ಸೀಟ್ ಬೇರೆ. ಆಕಾಶ್ ಬಸ್ಸಿನ ಪ್ರಯಾಣವನ್ನು ತೊಟ್ಟಿಲು ಅಂದುಕೊಂಡನೇನೋ. ಅವನಿಗೆ ಒಳ್ಳೆಯ ನಿದ್ದೆ. ಶ್ರುತಿಗೆ ಭಯದಲ್ಲಿ ನಿದ್ದೆ ಬರುತ್ತಿರಲಿಲ್ಲ. ಹೆದರಿ ಶಶಾಂಕ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದಳು. ಯಾಕೆ ಬಂಗಾರಿ, ಹೆದರಿಕೆ ಆಗ್ತಾ ಇದೆಯಾ? ಎಲ್ಲಿ ಸೀಟಿಂದ ಕೆಳಗೆ ಬಿದ್ದೋಗ್ತೀನೋ ಅಂತ ಹೆದರಿಕೆ ಆಗ್ತಾ ಇದೆ ರೀ. ಹೆದರುತ್ತಿರುವ ಶ್ರುತಿಯನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿಕೊಂಡು, ಪುಟ್ಟ, ನಿನ್ಗೆ ಅಡ್ಡವಾಗಿ ನಾನು ಮಲಗಿದ್ದೀನಿ. ನಾನು ನಿನ್ನ ಜೊತೆನೇ ಇರುವಾಗ ಹೆದರಿಕೆ ಯಾಕೆ? ಆರಾಮಾಗಿ ಮಲಗು ಎಂದು ಸಮಾಧಾನ ಮಾಡಿ ಮಲಗಿಸಿದ. ಶ್ರುತಿ ಮಲಗಿದ ಮೇಲೆ ಆ ಯುವಕನಿಗೆ ಮೆಸೇಜ್ ಮಾಡಿ ಮಾರನೇ ದಿನ ಭೇಟಿ ಮಾಡಲು ಹೇಳುವುದನ್ನು ಮರೆಯಲಿಲ್ಲ ಶಶಾಂಕ್. ಬೆಳಿಗ್ಗೆ ಇವರನ್ನು ಕರೆದುಕೊಂಡು ಹೋಗಲು ಚಿರಾಗ್ ಮತ್ತು ಶ್ರೀಕಾಂತ್ ಅವರು ಕಾರ್ ತೆಗೆದುಕೊಂಡು ಬಂದಿದ್ದರು. ಮನೆಯವರನ್ನೆಲ್ಲ ಹೊತ್ತ ಕಾರು ಶ್ರೀಕಾಂತ್ ಅವರ ಮನೆಗೆ ಹೊರಟಿತು. ಸೀಮಂತಕ್ಕಾಗಿ ಮನೆಯ ಬಾಗಿಲಿಗೆ ತಳಿರು ತೋರಣ ಕಟ್ಟಿ ಸಿಂಗರಿಸಿದರು. ಆಕಾಶ್ನನ್ನು ಚಿರಾಗ್ ಮತ್ತು ಶ್ರೀಕಾಂತ್ ಅವರು ಎತ್ತಿಕೊಳ್ಳಲು ಹೋದರೆ ಅವನು ಶ್ರೀಕಾಂತ್ ಅವರು ಎತ್ತಿಕೊಳ್ಳಲು ಬಿಡದೆ ಚಿರಾಗ್ನ ಹತ್ತಿರ ಹೋಗಿದ್ದ. ಆಶು, ಇದು ಮೋಸ ಕಣೋ. ಈ ದೊಡ್ಡಪ್ಪನ ಹತ್ರ ಬರೋದು ಬಿಟ್ಟು ಮಾವನ ಹತ್ರ ಹೋಗ್ತಿದ್ಯಾ? ಮತ್ತೆ ಬಾ ನನ್ನ ಹತ್ರ, ನಾನು ಎತ್ಕೊಳ್ಳೋದಿಲ್ಲ ಎಂದು ಶ್ರೀಕಾಂತ್ ಅವರು ಮುನಿಸಿನಿಂದ ಹೇಳಿದರೆ ಚಿರಾಗ್ ಕೈಯಿಂದ ಇಳಿದು ಅವರ ಹತ್ತಿರ ಹೋಗಿ ದೊಡ್ಡಪ್ಪ ಎಂದು ಕೈ ಮೇಲೆ ಮಾಡಿ ನಿಂತಿದ್ದ. ಪುಟ್ಟ ಮಕ್ಕಳು ಇಷ್ಟು ಮುದ್ದಾಗಿ ಕೇಳಿದರೆ ಯಾರಿಗಾದರೂ ಎತ್ತಿಕೊಳ್ಳದೆ ಇರಲು ಸಾಧ್ಯನಾ? ಶ್ರೀಕಾಂತ್ ಅವರ ಮುಂದೆ ಅಳುವಂತೆ ಮುಖ ಮಾಡಿ ಎತ್ತಿಕೊಂಡ ಮೇಲೆ ಕೆನ್ನೆಗೆ ಮುತ್ತು ಕೊಟ್ಟು ಅವರ ಮುಖ ಅರಳುವಂತೆ ಮಾಡುವ ಕಲೆ ಪುಟ್ಟ ಆಶುಗೆ ಚೆನ್ನಾಗಿ ತಿಳಿದಿತ್ತು. ನೋಡೋ ಚಿರು, ನಿನ್ಗೆ ಎತ್ಕೊಳ್ಳೋ ಭಾಗ್ಯ ಮಾತ್ರ, ಮುದ್ಗಿಟ್ಟಿಸ್ಕೊಳ್ಳೋದು ಏನಿದ್ರು ನನ್ನ ಕೆಲಸ ಎಂದು ಚಿರಾಗ್ನನ್ನು ತಮಾಷೆ ಮಾಡುವುದನ್ನು ಶ್ರೀಕಾಂತ್ ಅವರು ಮರೆಯಲಿಲ್ಲ. ಎಲ್ಲರೂ ಪುಟ್ಟ ಆಕಾಶ್ನನ್ನು ಎತ್ತಿಕೊಳ್ಳುವವರೇ. ವಿನುತಾ ಅವರು ಶ್ರಾವ್ಯನನ್ನು ರೆಡಿ ಮಾಡುತ್ತಿದ್ದರೆ ಶ್ರುತಿ ಆಕಾಶ್ನನ್ನು ರೆಡಿ ಮಾಡಿ ತಾನು ರೆಡಿಯಾಗಲು ರೂಮಿಗೆ ಹೋದಳು. ಶಶಾಂಕ್ ಅವಳನ್ನು ಹುಡುಕಿಕೊಂಡು ರೂಮಿಗೆ ಬಂದರೆ ಅವಳು ಸೀರೆ ಉಟ್ಟು ಜಡೆ ಹೆಣೆದು ಒಡವೆ ಧರಿಸಲು ತಯಾರಾಗಿದ್ದಳು. ಅವನ ಹಿಂದೆ ಬಂದ ಆದಿ ಹ್ಯಾಂಡಿ ಕ್ಯಾಮರಾವನ್ನು ಅವನ ಕೈಗೆ ಕೊಟ್ಟು ಹೋಗಿದ್ದ. ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟ ಶಶಾಂಕ್ಗೆ ಕ್ಯಾಮೆರಾ ಆನ್ ಆಗಿಯೇ ಇದೆ ಎಂಬ ಸಣ್ಣ ಸುಳಿವು ಇರಲಿಲ್ಲ. ಆದಿಗಾದರೂ ಇದು ತಿಳಿದಿರಲಿಲ್ಲ. ಅವನು ಆಶು ಜೊತೆ ಆಡಲು ತಡವಾಗುತ್ತದೆ ಎಂದು ತನ್ನ ಚಿಕ್ಕಪ್ಪನ ಕೈಯಲ್ಲಿ ಕೊಟ್ಟು ಹೋಗಿದ್ದ. ಶ್ರುತಿ ಅವರಿಬ್ಬರ ಮದುವೆಯ ಧಾರೆ ಸೀರೆಯನ್ನೇ ಉಟ್ಟಿದ್ದಳು. ಶ್ರುತಿ ವಿನುತಾ ಅವರು ಇಬ್ಬರು ಆ ದಿನ ಕೆಂಪು ಸೀರೆಯನ್ನೇ ಉಟ್ಟು ಮಿಂಚುವ ಆಲೋಚನೆಯಲ್ಲಿ ಇದ್ದರು. ಹಾಗಾಗಿ ಶ್ರುತಿ ತನ್ನ ಬಳಿ ಇದ್ದ ಕೆಂಪು ಬಣ್ಣದ ಧಾರೆ ಸೀರೆಯನ್ನೇ ಉಟ್ಟಿದ್ದಳು. ಶಶಾಂಕ್ ಅವಳ ಹತ್ತಿರ ಬಂದು ನಿಂತು, ಪುಟ, ಇವತ್ತು ನಾನೇ ಒಡವೆ ಹಾಕ್ತೀನಿ ಎಂದಿದ್ದ. ಅವನಾಗಿ ಅವನೇ ಬಂದು ತನಗೆ ರೆಡಿ ಮಾಡಲು ಸಹಾಯ ಮಾಡುತ್ತಿರುವುದು ಅವಳಿಗೆ ಆಶ್ಚರ್ಯವಾಗಿತ್ತು. ಅದೇನು, ನಮ್ಮ ರಾಯರಿಗೆ ಕೆಲಸ ಏನೂ ಇಲ್ವಾ? ನನ್ನನ್ನು ರೆಡಿ ಮಾಡೋಕ್ಕೆ ಬಂದುಬಿಟ್ಟಿದ್ದೀರಾ? ಅಯ್ಯೋ ಪಾಪ, ನನ್ನ ಹೆಂಡತಿ ಒಬ್ಬಳೇ ರೆಡಿ ಆಗೋಕ್ಕೆ ಕಷ್ಟಪಡ್ತಾಳೆ ಅಂತ ಬಂದರೆ ಈಗ ಮಾಡೋದು ಎಂದು ಹೇಳಿ ಅವಳನ್ನು ಕೆಂಪಾಗಿಸುವ ಕಾರ್ಯಕ್ಕೆ ಮುನ್ನುಡಿ ಬರೆದ. ಅವಳ ಹಣೆಗೆ ಬೊಟ್ಟಿಟ್ಟು, ನನ್ನ ಎಲ್ಲ ಮುತ್ತುಗಳನ್ನು ಸ್ವೀಕರಿಸುವ ಹಣೆಗೆ ಎಂದು ಹಣೆಯ ಮೇಲೆ ಮುತ್ತಿಟ್ಟ. ಅವಳ ಎರಡೂ ಕೈಗಳಿಗೆ ಬಳೆಗಳು, ಬೆರಳಿಗೆ ಉಂಗುರವನ್ನು ಹಾಕಿ, ನನ್ನ ತುಂಟಾಟಕ್ಕೆಲ್ಲ ಸಹಕರಿಸುವ ಕೈಗಳಿಗೆ ಎಂದು ಕೈಗೆ ಮುತ್ತಿಟ್ಟ. ನನ್ನನ್ನು ಸೆಳೆಯುವ ನೀಳವಾದ ಕತ್ತಿಗೆ ಎಂದು ನೆಕ್ಲೆಸ್ ತೊಡಿಸಿ ಕೊರಳ ಒಳಪಿನಲ್ಲಿ ಮುತ್ತಿಟ್ಟ.
ನನ್ನ ಪ್ರತಿ ಮಾತುಗಳನ್ನು ಆಲಿಸೋ ಕಿವಿಗಳಿಗೆ ಎಂದು ಜುಮುಕಿ ಹಾಕಿ ಕಿವಿಗೆ ಮೆಲುವಾಗಿ ಬಿಸಿ ಉಸಿರ ಮುತ್ತಿಟ್ಟ. ಅವನ ಬಿಸಿ ಉಸಿರಿಗೆ ಕರಗಿ ಶಶಿ ಎಂದು ಮೆಲ್ಲಗೆ ಕರೆದಳು. ನಂತರ ನಮ್ಮ ಮಗನನ್ನ ನವಮಾಸ ಹೊತ್ತ ನಡುವಿಗೆ ಎಂದು ತೆಳುವಾದ ಸೊಂಟಪಟ್ಟಿ ಹಾಕಿ ಅವಳ ನಡುವಿಗೆ ಮುತ್ತಿಟ್ಟ. ಅವಳನ್ನು ಮಂಚದ ಮೇಲೆ ಕೂರಿಸಿ ಅವಳ ಪಾದವನ್ನು ಅವನ ತೊಡೆಯ ಮೇಲೆ ಇಟ್ಟು ನನ್ನ ಜೊತೆ ಸಪ್ತಪದಿ ತುಳಿದು ನನ್ನ ಪ್ರತಿ ಹೆಜ್ಜೆಗೂ ಜೊತೆಯಾಗಿರುವ ಕಾಲುಗಳಿಗೆ ಎಂದು ಗೆಜ್ಜೆ ಕಟ್ಟಿ ಪಾದಗಳಿಗೆ ಮುತ್ತಿಟ್ಟ. ಯಾವಾಗಲೂ ನನ್ನನ್ನು ಸೆಳೆದು ಮಾಯಾಜಾಲದಲ್ಲಿ ಬಂಧಿಸುವ ಕಣ್ಣುಗಳಿಗೆ ಎಂದು ಕಾಜಲ್ ಹಾಕಿ ಕಣ್ಣಿಗೆ ಮುತ್ತಿಟ್ಟ. ಶಶಾಂಕ್ನ ಪ್ರತಿ ಮುತ್ತಿಗೂ ಶ್ರುತಿ ನಾಚಿ ನೀರಾಗಿದ್ದಳು. ಬಂಗಾರಿ, ನಿನ್ನ ಸೀರೆಗೆ ಎಲ್ಲ ಮ್ಯಾಚಿಂಗ್ ಇದೆ, ಆದರೂ ಏನೋ ಒಂದು ಕಮ್ಮಿ. ಶ್ರುತಿ ಪಟ್ಟನೆ ಕಪ್ಪು ಕಣ್ಣುಗಳನ್ನು ಆಡಿಸುತ್ತಾ ಇನ್ನೂ ಯಾವುದು ಕಮ್ಮಿ ಎಂದಳು. ಅವಳನ್ನು ತುಂಟತನ ತುಂಬಿದ ಕಣ್ಣುಗಳಿಂದ ನೋಡಿ, ಬಂಗಾರಿ, ಈ ನಿನ್ನ ಕೆನ್ನೆ ಸ್ವಲ್ಪ ಮ್ಯಾಚಿಂಗ್ ಕಮ್ಮಿ ಇದೆ, ಇದನ್ನು ಮ್ಯಾಚಿಂಗ್ ಮಾಡಿಬಿಡ್ತೀನಿ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು ನಾಚಿಕೆಯಿಂದ ನಡುಗುತ್ತಿರುವ ಅದರಗಳಿಗೆ ದೀರ್ಘವಾಗಿ ಚುಂಬಿಸಿದ. ಕಣ್ಣು ಮುಚ್ಚಿ ತನ್ನವ ಕೊಟ್ಟ ಮುತ್ತಿನ ಮತ್ತಿನಲ್ಲಿ ಕಳೆದು ಹೋದವಳ ಕಿವಿಯ ಬಳಿ ಅದೇನೋ ಪಿಸು ಧ್ವನಿಯಲ್ಲಿ ಉಸಿರಿದ. ಅವನ ಪಿಸು ನುಡಿ ಕೇಳಿ ಅವಳ ಮುಖ ಪೂರ್ತಿಯಾಗಿ ನಾಚಿಕೆಯಿಂದ ಕೆಂಪು ಕೆಂಪಾಗಿ ಹೋಗಿತ್ತು. ಅವನ ಮಾತು ಕೇಳಿ ಅವನನ್ನು ಅಟ್ಟಿಸಿಕೊಂಡು ಹೋದಳು. ಶಶಾಂಕ್ ಅವಳ ಕೈಗೆ ಸಿಗದೆ ಆಟ ಆಡಿಸುತ್ತಿದ್ದ. ಇವರ ಈ ಅಟ್ಟಿಸಿಕೊಂಡು ಹೋಗುವ ಆಟದಲ್ಲಿ ಆದಿ ಹ್ಯಾಂಡಿ ಕ್ಯಾಮರಾ ಅನ್ನು ತೆಗೆದುಕೊಂಡು ಹೋಗಿದ್ದು ಅವರಿಬ್ಬರ ಗಮನಕ್ಕೆ ಬಂದಿರಲಿಲ್ಲ. ಕಡೆಗೂ ಅವಳ ಕೈಗೆ ಶಶಾಂಕ್ ಸಿಕ್ಕಿಬಿದ್ದ. ಆದರೆ ಅವನ ತೋಳುಗಳಲ್ಲಿ ಶ್ರುತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದ. ಬಂಗಾರಿ, ನೋಡು, ಇವಾಗ ಫುಲ್ ಮ್ಯಾಚಿಂಗ್ ಆಗಿದೆ, ಸೂಪರಾಗಿ ಕಾಣ್ತಾ ಇದೆಯಾ ಎಂದು ಕಾಡಿಗೆಯಿಂದ ಅವಳ ಗಲ್ಲಕ್ಕೆ ಪುಟ್ಟ ದೃಷ್ಟಿ ಬೊಟ್ಟಿಟ್ಟು ಜಡೆಗೆ ಮಲ್ಲಿಗೆ ಹೂ ಮುಡಿಸಿದ. ರೀ, ಹೇಗೆ ಕಾಣ್ತಾ ಇದೆ? ಚೆನ್ನಾಗಿದೆಯಾ? ಸೂಪರಾಗಿದೆ, ದೇವತೆ ಥರ ಕಾಣ್ತಾ ಇದೆಯಾ? ಮನಸ್ಸಿನಲ್ಲಿ ಮಾತ್ರ ನಮ್ಮ ಈ ಏಕಾಂತದ ಸಮಯ ಇದೇ ಕಡೆ ಬಾರಿನೇನೋ ಅನ್ನಿಸ್ತಿದೆ. ನಾನು ನಿನ್ನನ್ನು ನೋಡೋ ಕೊನೆ ದಿನ ಇದೆ ಅನ್ನೋ ಪ್ರಶ್ನೆ ಮನಸ್ಸಿನ ಒಳಗೆ ಮೂಡ್ತಿದೆ. ಆದರೆ ನಿನ್ನ ಬಳಿ ಹೇಳಿ ನಿನ್ನನ್ನು ಗಾಬರಿ ಮಾಡಲ್ಲ. ನನ್ನ ಕೊನೆಯ ಕ್ಷಣದವರೆಗೂ ನಿನ್ನನ್ನು ಸಂತೋಷದಂತೆ ಇರುವಂತೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ನನಗೆ ಬೀಳ್ತಾ ಇರೋ ಎಲ್ಲ ಕನಸುಗಳಿಗೆ ಇಂದು ಮುಕ್ತಿ ಸಿಗುತ್ತದೆ ಎಂಬ ಸಂಶಯ ಬರ್ತಿದೆ. ಅದು ನಿಜವಾಗಿಯೂ ನಡೆದ್ರೆ ನನ್ನನ್ನು ಕ್ಷಮಿಸ್ಬಿಡೆ ಸಖಿ. ಮುಂದೆ ಬರುವ ಎಲ್ಲ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ನಿನ್ನಲ್ಲಿ ಬರಲಿ. ಮುಂದಿನ ನಾನಿಲ್ಲದ ನಿನ್ನ ಜೀವನವನ್ನು ಎದುರಿಸಲು ನಿನ್ನ ಧೈರ್ಯವನ್ನು ಒಟ್ಟುಗೂಡಿಸ್ಕೋ ಗೆಳತಿ. ನನ್ನ ಜೀವ ಎಂದಿಗೆ ಕೊನೆಯಾಗಿ ಮುಂದಿನ ಜನ್ಮ ಅಂತ ಒಂದಿದ್ರೆ ಖಂಡಿತ ನಿನ್ನ ಜೊತೆಯಾಗಿ ಹೀಗೆ ಅರ್ಧದಲ್ಲಿ ಬಿಟ್ಟು ಹೋಗದೆ ಕಡೆ ಉಸಿರಿರೋವರೆಗೂ ನಿನ್ನ ಜೊತೆಗೆ ಇರ್ತೀನಿ. ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆಗೆ ಇರ್ತೀನಿ ಎಂಬ ಮಾತು ಕೊಟ್ಟಿದ್ದೆ, ಆದರೆ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ನೀನು ಕೊಟ್ಟ ಮಾತನ್ನು ನಡೆಸ್ಕೊಳ್ಳೋಕ್ಕಾಗದೇ ಇರೋ ಅಸಹಾಯಕ ಗಂಡನನ್ನು ಕಡೆಯ ಬಾರಿ ಮನ್ನಿಸ್ಬಿಡು ನನ್ನ ಜೀವವೇ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಶ್ರುತಿಗೆ ಮನಸ್ಸಿನಲ್ಲಿಯೇ ಕ್ಷಮೆಯಾಚಿಸಿದ. ಅವನಿಗೆ ಈಗಾಗಲೇ ತಮ್ಮ ಜೀವನದಲ್ಲಿ ಮುಂದೆ ಬರುವ ಸುನಾಮಿಯ ಮುನ್ಸೂಚನೆ ಸಿಕ್ಕಿತ್ತು. ಅವನ ಕಣ್ಣಿನಲ್ಲಿ ಕಂಡ ಕಣ್ಣೀರನ್ನು ಕಂಡು ಶ್ರುತಿಯ ಮನಸ್ಸು ಒದ್ದಾಡಿತು. ಅವನ ಕಣ್ಣೀರು ಒರೆಸಿ, ಯಾಕೆ ಅಳ್ತಾ ಇದ್ದೀರಾ? ನಿಮ್ಮ ಕಣ್ಣಲ್ಲಿ ಕಣ್ಣೀರು ನೋಡೋ ಶಕ್ತಿ ನನಗಿಲ್ಲ. 1 ತಿಂಗಳಿಂದ ನೋಡ್ತಾ ಇದ್ದೀನಿ. ನನ್ನ ಎದುರು ಸಂತೋಷದಿಂದ ಇರೋ ಥರ ತೋರಿಸ್ಕೊಂಡ್ರು ಏನೋ ಯೋಚನೆ ಮಾಡ್ತಾ ಇದ್ದೀರಾ. ಏನಾಗಿದೆ ನಿಮಗೆ? ನನಗಾದರೂ ಹೇಳಿ. ಅವನ ದುಃಖವನ್ನು ಅವಳಿಗೆ ತೋರಿಸಿ ಅವಳನ್ನು ನಿಸ್ಸಹಾಯಕಿಯಾಗಿ ಮಾಡಲಾರೆ ಎಂದುಕೊಂಡು ತನ್ನ ಕಣ್ಣೀರನ್ನು ಮರೆಮಾಚಿ, ಏನೂ ಇಲ್ವೇ ಬಂಗಾರಿ, ನಿನ್ನ ಖುಷಿ ನೋಡಿ ಸಂತೋಷ ಆಯಿತು. ಆ ಖುಷಿಗೆ ಕಣ್ಣಲ್ಲಿ ನೀರು ಬಂತು ಎಂದು ಹೇಳಿ ಅವಳ ಕೆನ್ನೆಗಿಲ್ಲಿದ. ಮುಂದುವರಿಯುವುದು.